ಹಾಯ್ ಫ್ರೆಂಡ್ಸ್, ನಾವೀಗ ಹೂಡೆ ಬೀಚ್ ಹತ್ರ ಇದ್ದೇವೆ, ಕೆಮ್ಮಣ್ಣಲ್ಲಿ. ನಾವು ನಮ್ಮ ಫ್ಯಾಮಿಲಿಯವರೆಲ್ಲರೂ ಬಂದಿದ್ದೇವೆ. ಜೊತೆ ಅತ್ತೆಯನ್ನು ಕರ್ಕೊಂಡು ಬಂದಿದ್ದೇವೆ. ಮೊದಲ ಬಾರಿಗೆ ಅತ್ತೆಯವರನ್ನು ಕರ್ಕೊಂಡು ನಾವು ಬೀಚಿಗೆ ಬಂದಿರುವುದು. ನೋಡಿ ಫ್ರೆಂಡ್ಸ್, ಅತ್ತೆಯವರಿಗೆ ಭಾರಿ ಖುಷಿಯಾಗಿದೆ ಸಮುದ್ರ ನೋಡಿ. ಫ್ರೆಂಡ್ಸ್, ಈ ಬೀಚಿನ ಹೆಸರು ಹೂಡೆ ಬೀಚ್. ಇದು ಕೆಮ್ಮಣ್ಣುವಿಗೆ ಹತ್ತಿರವಾಗುತ್ತೆ. ಈ ಬೀಚಲ್ಲಿ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಯಾಕೆಂದರೆ ಈ ಬೀಚ್ ಅಷ್ಟೇನು ಆಳ ಇಲ್ಲ. ಅಮ್ಮನ ಮನೆಯಲ್ಲಿರುವಾಗ ನಾವು ಹೆಚ್ಚಾಗಿ ಬೀಚ್ ಕಡೆ ಹೋಗ್ತಿದ್ದೆವು. ಯಾಕೆಂದರೆ ಅಮ್ಮನ ಮನೆಗೆ ಹತ್ತಿರವಾಗಿ ಬೀಚ್ ಇತ್ತು. ಆದರೆ ಈ ಕಡೆ ಬಂದ ಮೇಲೆ ಬೀಚಿಗೆ ಹೋಗೋದು ಅಪರೂಪವಾಗಿದೆ. ಈಗ 3 ವರ್ಷ ಆಯಿತು ನಾವು ಬೀಚ್ ಕಡೆ ಹೋಗೋದು. ಮಕ್ಕಳ ಆಟ ನೋಡಿ ಫ್ರೆಂಡ್ಸ್. ವಾವ್, ಮಕ್ಕಳಿಗೆ ತುಂಬ ಖುಷಿಯಾಗಿದೆ ನೋಡಿ ಫ್ರೆಂಡ್ಸ್, ಆಡ್ತಾ ಇದ್ದಾರೆ. ಫ್ರೆಂಡ್ಸ್, ಒಂದು ಸ್ಟಾರ್ ಫಿಶ್ ಸಿಕ್ಕಿತ್ತು, ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಅತ್ತೆಯವರನ್ನು ನೀರಿಗೆ ಇಳಿಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವರು ತುಂಬ ಸಮಯದ ನಂತರ ಸಮುದ್ರದ ಕಡೆ ಬರ್ತಿರುವುದು. ತುಂಬ ಖುಷಿಯಾಗಿದೆ. ನಾವು ಹೋದ ಸಮಯದಲ್ಲಿ ತುಂಬ ಮಂದಿ ಮರುವಾಯನ್ನು ಹೆಕ್ತಿದ್ರು. ಅವರಿಗೆ ತುಂಬ ಸುಲಭವಾಗಿ ಮರುವಾಯಿ ಸಿಗ್ತಿತ್ತು. ಸಮುದ್ರದ ಅಲೆಗಳು ಮೇಲೆ ಬರುವಾಗ ಅದರ ಜೊತೆಗೆ ಮರುವಾಯಿ ಬರ್ತಿತ್ತು. ಇಲ್ಲೊಬ್ಬರು ಹೆಕ್ಕಿದ ಮರುವಾಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅತ್ತೆಯವರು ಮೊದಲ ಬಾರಿಗೆ ಅಂತೆ ನೀರಿಗೆ ಇಳಿದದ್ದು. ಇಷ್ಟ ತನಕ ಅವರು ಸಮುದ್ರ ನೋಡಿದ್ದಾರೆ, ಆದರೆ ನೀರಿಗೆ ಇಳಿದಿರಲಿಲ್ಲ. ನೋಡಿ ಫ್ರೆಂಡ್ಸ್, ತುಂಬ ಖುಷಿಯಲ್ಲಿದ್ದಾರೆ ಅವರು ನೀರಲ್ಲಿ ಇಳಿದಿದ್ದೇನೆ ಅಂತೇಳಿ.
ಸ್ವಿಮ್ ಮಾಡ್ತಾ ಇದ್ದಾರೆ. ತುಂಬ ದೂರ ಹೋಗಿದ್ದಾರೆ ಅವರು ಸ್ವಿಮ್ ಮಾಡಲಿಕ್ಕೆ. ಫ್ರೆಂಡ್ಸ್, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಡೈರೆಕ್ಟಾಗಿ ನಾವು ಸ್ಲೈಸ್ ಮಾಡಿ ಎಣ್ಣೆಗೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈ ಥರ ನಾನು ಸ್ಲೈಸರ್ನಿಂದ ಸ್ಲೈಸ್ ಮಾಡಿ ಹಾಕ್ತಾ ಇದ್ದೀನಿ. ಅದೇ ರೀತಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.